ಗ್ರಾಹಕರ ಹಿತದೃಷ್ಟಿಯಿಂದ ನಾವು ಮಾರುಕಟ್ಟೆಗೆ ಹಾಲನ್ನು ನಾವು ಕೊಡ್ತೇವೆ. ನಮಗೆ ಪ್ರತಿನಿತ್ಯ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ದಿನನಿತ್ಯ ನಾವು 3,85,000 ಲೀಟರ್ ಹಾಲನ್ನು ನಾವು ಮಾರುಕಟ್ಟೆಗೆ ಕೊಡ್ತಾ ಇದ್ದೇವೆ. ಪ್ರತಿನಿತ್ಯ ನಾವು 5 ಟನ್ ಬೆಣ್ಣೆಯನ್ನು ಮತ್ತು ತುಪ್ಪವನ್ನು ಮಾಡ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇದ್ದಾವೆ. ಮದರ್ ಡೈರಿಯಿಂದ ಸುಮಾರು 1.5 ವರ್ಷದಿಂದ ಲಕ್ಷಾಂತರ ಕೆಜಿ ತುಪ್ಪವನ್ನು ನಾವು ತಿರುಪತಿ ತಿಮ್ಮಪ್ಪನ ಪ್ರಸಾದ ತಯಾರು ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ. ಈ ವರ್ಷದಲ್ಲಿ ಒಂದು 70 ರಿಂದ 80 ಕೋಟಿ ನಮ್ಮದು ಬರೀ ಐಸ್ ಕ್ರೀಮ್ ಕನ್ಸರ್ನ್ಡು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. KMF ಕತೆ ಮುಂದುವರಿತಾ ಇದೆ. ನಾನೀಗ ಯಲಹಂಕದಲ್ಲಿರುವ ಮದರ್ ಡೈರಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಮದರ್ ಡೈರಿ ಅಂತ ಯಾಕೆ ಅಂತಾರೆ ಅನ್ನೋ ಕುತೂಹಲ ನನಗೂ ಇದೆ. ಈಗ ಅದನ್ನು ತಿಳಿಸ್ಕೊಡೋದಕ್ಕೆ ಸಮಸ್ತವಾದ ಇಲ್ಲಿ ಪ್ರೊಡಕ್ಷನ್ ಏನು ನೋಡ್ಕೋತಾರೆ HR ಹೇಮಂತ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ವೀಕ್ಷಕರು ಆಲ್ರೆಡಿ KMF ನೋಡಿದ್ದಾರೆ, ಡೈರಿ ನೋಡಿದ್ದಾರೆ. ಹಳ್ಳಿಯಿಂದ ಹ್ಯಾಕ್ ಕಲೆಕ್ಟ್ ಆಗಿ ಹೇಗೆ ಗ್ರಾಹಕರಿಗೆ ಸೇರುತ್ತೆ ಅನ್ನೋವರೆಗೆ ಇದನ್ನ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಸೊ ಇವತ್ತು ನನಗೆ ಒಂದು ಕುತೂಹಲ, ಮದರ್ ಡೈರಿ ಮುಂದೆ ನಿಂತ್ಕೊಂಡಿದ್ದೀವಿ. ಮದರ್ ಡೈರಿ ಅಂತ ಯಾಕೆ ಹೆಸರು ಬಂತು, ಏನು ಸರ್ ಇದ್ರ ಇತಿಹಾಸ? ನಮಸ್ತೆ ಸರ್. ನಮಸ್ತೆ ವೀಕ್ಷಕರು ಎಲ್ಲರೂ ಕೂಡ ನಮಸ್ತೆ. 1984ನೇ ಇಸ್ವಿನಲ್ಲಿ ಈ ಮದರ್ ಡೈರಿ ಸ್ಥಾಪನೆ ಆಯಿತು. KMFನ ಒಂದು ಘಟಕವಾಗಿ ಇದು ನಮ್ಮಲ್ಲಿ ಸ್ಥಾಪನೆ ಆಯಿತು. ಮುಖ್ಯವಾದ ಮೂಲ ಉದ್ದೇಶ ಅಂತಂತೇಳಿದರೆ ಮದರ್ ಡೈರಿ ಅಂದಿನ ಕಾಲಕ್ಕೆ 1984ನೇ ಇಸ್ವಿಯಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರಕ್ಕೆ ಒಂದು ಹಾಲಿನ ಸರಬರಾಜನ್ನು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಗ್ರಾಹಕರಿಗೆ ದಿನನಿತ್ಯ ಹಾಲನ್ನು ಒಂದು ಸರಬರಾಜು ಮಾಡಬೇಕು ಅಂತಕ್ಕಂಥ ಒಂದು ಮೂಲ ಉದ್ದೇಶದಿಂದ ಪ್ರಾರಂಭಿಕವಾದದ್ದು ಈ ಮದರ್ ಡೈರಿ. ಇದು ಕ್ಷೀರಧಾರ ಯೋಜನೆ, ನಮ್ಮ ರಾಷ್ಟ್ರದ ಹೆಮ್ಮೆಯ ಆಪರೇಷನ್ ಫ್ಲಡ್ ಕ್ಷೀರಧಾರ ಯೋಜನೆ ಅಂತ ಏನಿದೆ ಅದರ 2ನೇ ಒಂದು ಭಾಗದಲ್ಲಿ ಈ ಮದರ್ ಡೈರಿ ಪ್ರಾರಂಭ ಮಾಡಬೇಕು ಅಂತೇಳಿ ಯೋಜನೆ ಆಯಿತು. ಏನು ಸರ್ ಅದು ಕ್ಷೀರಧಾರ ಯೋಜನೆ ಅಂತ ಹೇಳಿದ್ರೆ ಸ್ವಲ್ಪ ನಾನು ಹಿಂದಿನ ಇತಿಹಾಸವನ್ನು ನಾನು ಹೇಳಬೇಕಾಗುತ್ತೆ. ಸ್ವಾತಂತ್ರ್ಯ ನಂತರ ಸರ್ ದೇಶ ಹಾಲಿನ ಒಂದು ಕೊರತೆಯಿಂದ ತತ್ತರಿಸಿತು. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಬೇರೆ ದೇಶಗಳಿಂದ ನಾವು ಈ ಹಾಲಿನ ಪುಡಿಯನ್ನು ಆಮದು ಮಾಡಿಕೊಂಡು ಅದನ್ನು ನಾವು ಹಾಲಾಗಿ ಪರಿವರ್ತನೆ ಮಾಡಿ ಬಳಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು. ಈ ಒಂದು ಪರಿಸ್ಥಿತಿಯನ್ನು ಅಂದಿನ ಒಂದು ಸರ್ಕಾರ, ಭಾರತ ಸರ್ಕಾರ ಮನಗಂಡು ನಮ್ಮ ದೇಶದಲ್ಲೇ ಒಂದು ಕ್ಷೀರದ ಉತ್ಪಾದನೆಗೆ ಒತ್ತು ಕೊಡಬೇಕು, ಹಾಲಿನ ಒಂದು ಅಭಿವೃದ್ಧಿಗೆ ನಾವು ಒಂದು ಮಹತ್ವನ ನೀಡಬೇಕು ಅಂತೇಳಿ ಇದರ ಒಂದು ಹಿನ್ನೆಲೆಯಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1964-65ನೇ ಇಸ್ವಿನಲ್ಲಿ ಒಂದು ಕನಸಿನ ಕೂಸು ಭಾರತದ ಒಂದು ಕ್ಷೀರಕ್ರಾಂತಿಯ ಕ್ಷೀರವನ್ನು ಹೆಚ್ಚಳ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ, ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಸಂಸ್ಥೆ ಪ್ರಾರಂಭವಾಗುತ್ತೆ ಸರ್. ಅದು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್, ಅಂದರೆ ರಾಷ್ಟ್ರೀಯ ಹೈನು ಅಭಿವೃದ್ಧಿ ಯೋಜನೆ. ಅಲ್ಲಿವರೆಗೆ ಈ ಸಂಘಟಿತ ಹಾಲು ಸಂಗ್ರಹ ಆಗ್ಬೋದು, ಇದ್ರ ವಿತರಣೆ ಆಗ್ಬೋದು, ಇದ್ರ ಪ್ರೊಸೆಸ್ ಆಗ್ಬೋದು, ಏನೂ ಇರಲಿಲ್ಲ ನಮ್ಮ ದೇಶದಲ್ಲಿ. ಅಂದ್ರೆ ವ್ಯವಸ್ಥಿತವಾಗಿ ಇರಲಿಲ್ಲ, ಇತ್ತು ಅಂದ್ರೆ ವ್ಯವಸ್ಥಿತವಾಗಿ ಇರಲಿಲ್ಲ. ಸೊ ಮತ್ತೆ ಇನ್ನೊಂದು ಹಾಲಿನ ಕೊರತೆ ಕೂಡ ಇತ್ತು ಆ ಕಾಲದಲ್ಲಿ. ಈ ಹಾಲಿನ ಕೊರತೆಯನ್ನ ನೀಗಿಸಬೇಕಾದದ್ದು ಮುಖ್ಯವಾದ ಒಂದು ಉದ್ದೇಶ ಆಗಿತ್ತು. ಆನಂದ್ ಅಂತೇಳಿ ಒಂದು ಗುಜರಾತ್ ಅಲ್ಲಿ ಒಂದು ಇದಿದೆ ಸರ್, ಸಂಸ್ಥೆ ಇದೆ. ಆ ಒಂದು ಸಂಸ್ಥೆಯಲ್ಲಿ ಮೊಟ್ಟ ಮೊದಲಾಗಿ ನಮಗೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್, ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ ಅದು ಪ್ರಾರಂಭವಾಗುತ್ತೆ ಕೊರಿಯನ್ನವರ ಒಂದು ಇದರಲ್ಲಿ. ಅದರ ನಂತರ ಸರ್ ಯೋಜನೆಗಳು ಕಾಲಕ್ಕೆ ರೂಪುಗೊಳ್ಳುತ್ತೆ. ಏನು ಮಾಡಿದ್ರೆ ನಮ್ಮ ಭಾರತದಲ್ಲಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಳ ಮಾಡ್ಬೋದು ಅಂತೇಳಿ ಈ ನಿಟ್ಟಿನಲ್ಲಿ ಬಂದಿರತಕ್ಕಂಥದ್ದು ಏನಂತೇಳಿದ್ರೆ ನಮ್ಮ ಈ ಸಹಕಾರಿ ತತ್ವಗಳ ಆಧಾರದಲ್ಲಿ, ಅಂದರೆ ನಾವು ಅದನ್ನು 3 ಟೈರ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಪ್ರಾರಂಭಿಕ ಹಂತವಾಗಿ ಹಾಲಿನ ಉತ್ಪಾದಕರು, ಮಧ್ಯದ ಹಂತವಾಗಿ ಜಿಲ್ಲಾ ಮಟ್ಟದಲ್ಲಿ ಹಾಲನ್ನು ಸಂಸ್ಕರಣೆ ಮಾಡಿ ಅದನ್ನು ಮಾರುಕಟ್ಟೆಗೆ ವಿತರಣೆ ಮಾಡ್ತಕ್ಕಂಥ ಡೈರಿಗಳು, ಮತ್ತು ರಾಜ್ಯ ಮಟ್ಟದ ಹಂತದಲ್ಲಿ ಫೆಡರೇಷನ್ ಅಂತೇಳಿ, ಎಲ್ಲ ಒಕ್ಕೂಟಗಳ ಒಂದು ಫೆಡರೇಷನ್ ಅಂತೇಳಿ ಆ ಒಂದು 3 ತತ್ವಗಳ ಆಧಾರದ ಮೇಲೆ ಇದೊಂದು ಆದಂಥದ್ದು 3 ಟೈರ್ ಸ್ಟ್ರಕ್ಚರ್ ಅಂತ ನಾವೇನು ಹೇಳ್ತೀವಿ. ಅದು ಕೋಆಪರೇಟಿವ್ ಪ್ರಿನ್ಸಿಪಲ್ಸ್ ಮೇಲೆ ಆಧಾರ ಅಂತದ್ದು ಅದು ನಮಗೆ ಪ್ರಾರಂಭವಾಯಿತು ಸರ್. ಇದು ಮೊಟ್ಟ ಮೊದಲು ಪ್ರಾರಂಭವಾಗದ್ದು ಅಮೂಲ್ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತೇಳಿ ಗುಜರಾತಲ್ಲಿ ಪ್ರಾರಂಭವಾದದ್ದು. ಈ ಒಂದು ಏನು ಈ ಸಹಕಾರಿ ತತ್ವಗಳಡಿ ಪ್ರಾರಂಭವಾಯಿತು ಹಾಲಿನ ಒಂದು ಸಂಗ್ರಹಣೆ, ಅದು ದೇಶವ್ಯಾಪಿ ಅದನ್ನು ಅಳವಡಿಸಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಪ್ರಾರಂಭವಾದದ್ದು ಈ ವ್ಯವಸ್ಥೆ.
ಆಪರೇಷನ್ ಫ್ಲಡ್ ಅಂತಕ್ಕಂಥ ಹಂತವಾಗಿ ಅದು ಹರಿದು ಬಂತು. ಪ್ರತಿಯೊಂದು ಕ್ಷೀರಧಾರ ಯೋಜನೆ 1, 2, 3 ಇನ್ನು 3 ಹಂತಗಳಲ್ಲಿ ಅದು ಜಾರಿಯಾಯಿತು. ಈ ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲವೊಂದು ಗುರಿಗಳನ್ನು ಇಟ್ಟುಕೊಂಡು ಈ ಒಂದು ಯೋಜನೆ ಚಾಲನೆಗೆ ಬಂತು ಸರ್. ಅದೇ ರೀತಿ ಆಪರೇಷನ್ ಫ್ಲಡ್ ಕ್ಷೀರಧಾರ ಯೋಜನೆ 2 ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಮದರ್ ಡೈರಿ ಮಾಡಬೇಕು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು KMF ವ್ಯಾಪ್ತಿನಲ್ಲಿ ಆ ಒಂದು ಪರಿಕಲ್ಪನೆ ಏನು ಬಂತು. ಸೊ ಅದರ ಒಂದು ಕನಸಿನ ಕೂಸೆ 1984ರಲ್ಲಿ ನಮಗೆ ಲೋಕಾರ್ಪಣೆಗೊಂಡಂಥ ಮದರ್ ಡೈರಿ ಡಿಸೆಂಬರ್ 9, 1984ರಲ್ಲಿ ಮದರ್ ಡೈರಿ ಪ್ರಾರಂಭವಾಯಿತು. ಸೊ ಅಂದಿನ ಇವರು ರಾಷ್ಟ್ರಪತಿಗಳಾದಂಥ ಶ್ರೀಯುತ ದಿವಂಗತ ಜ್ಞಾನಿ ಜೈಲ್ ಸಿಂಗ್ ಅವರು ಈ ಮದರ್ ಡೈರಿಯನ್ನು ಉದ್ಘಾಟನೆಯನ್ನು ಮಾಡಿದರು. ಪ್ರಾರಂಭದಲ್ಲಿ ನಾನು ಈಗಾಗಲೇ ತಮಗೆ ಹೇಳಿದೆ, ಬಲ್ಕ್ ವೆಂಡಿಂಗ್ ಬೂತ್ಸ್ ಬೆಂಗಳೂರು ನಗರದಾದ್ಯಂತ FRP ಟ್ಯಾಂಕ್ ಅಂತ ನಾವು ಏನಂತ ಹೇಳ್ತೀವಿ ಅದನ್ನು ಅಲ್ಲಲ್ಲಿ ಸ್ಥಾಪನೆ ಮಾಡಿ ಜನಗಳಿಗೆ ಹಾಲು ಸುಲಭವಾಗಿ ರೀತಿಯಲ್ಲಿ ಸಿಗಬೇಕು ಅಂತೇಳಿ. ಅಂದರೆ ಇದರಲ್ಲಿ ವೈಜ್ಞಾನಿಕವಾದ ಹಿನ್ನೆಲೆ ಏನಿತ್ತು, ಆ ತಾಂತ್ರಿಕತೆ ಏನಿತ್ತು ಅಂತ ಹೇಳಿದ್ರೆ, ಈಗ ನಾವು ಮೆಟ್ರೋ ಟ್ರೈನ್ಗಳಲ್ಲಿ ಏನು ನೋಡ್ತಾ ಇದ್ದೀವಿ, ಒಂದು ಸಿಸ್ಟಮ್ ಹೇಗೆ ನಾವು ಹಣ ಕೊಟ್ಟರೆ ಅವರೊಂದು ಟೋಕನ್ ಕೊಡ್ತಾರೆ, ಆ ಟೋಕನನ್ನು ನಾವು ಇನ್ಸರ್ಟ್ ಮಾಡಿದ್ರೆ ಆ ಮೆಟ್ರೋ ಟ್ರೈನ್ನಲ್ಲಿ ಆ ಗೇಟ್ಗಳು ಓಪನ್ ಆಗುತ್ತೆ. ಅದೇ ರೀತಿ ಆ ಬಲ್ಕ್ ವೆಂಡಿಂಗ್ ಬೂತ್ಗಳಲ್ಲಿ ಆ ಒಂದು ತಂತ್ರಜ್ಞಾನವನ್ನು ಆ 1980ರ ದಶಕದಲ್ಲಿ ಅಳವಡಿಸಿದ್ರು. ಅಂದರೆ ಯಾರು ಗ್ರಾಹಕ ತನಗೆ ಹಾಲು ಬೇಕು ಅವನು ದುಡ್ಡನ್ನು ಕೊಟ್ಟು ಆ ಒಂದು ಕಾಯಿನ್ ಕೊಡೋರು, ಆ ಕಾಯಿನನ್ನು ಇನ್ಸರ್ಟ್ ಮಾಡಿದ್ರೆ ಆ ಒಂದು FRP ಅಂದರೆ ಬಲ್ಕ್ ವೆಂಡಿಂಗ್ ಬೂತ್ಗಳಲ್ಲಿ ಅದು ಪಾತ್ರೆಯನ್ನು ಇಡಬೇಕಾಗಿತ್ತು, ಅದು ಹಾಲನ್ನು ಡಿಸ್ಪೆನ್ಸ್ ಮಾಡ್ತಾ ಇತ್ತು. ಓಕೆ. ಸೊ ಆ ರೀತಿ ಹಾಲನ್ನು ತಗೊಂಡು ಹೋಗ್ತಕ್ಕಂಥ ಒಂದು ಇದಿತ್ತು ಸರ್. ಆಮೇಲೆ ಅದು ಹಿಂಗೆ ಮನೆಗೆ ತಲುಪಿಸೋ ಇದು ಇರಲಿಲ್ಲ ಅವಾಗ. ಇರಲಿಲ್ಲ, ಮನೆ ಗ್ರಾಹಕನೇ ಬಂದು ATM ಇದ್ದಾಗೆ ಗ್ರಾಹಕರೇ ಬಂದು ತಗೊಂಡು ಹೋಗ್ತಾ ಇದ್ರು. ಆಮೇಲೆ ಸರ್ ಕಾಲಕ್ರಮೇಣ ಏನಾಯ್ತು, ಯಾವಾಗ ನಮಗೆ ಮಾರುಕಟ್ಟೆ ವಿಸ್ತರಣೆ ಆಯಿತು, ಸಾಕಷ್ಟು ಮಾರುಕಟ್ಟೆ ವಿಸ್ತರಣೆ ಆದ ಸಂದರ್ಭದಲ್ಲಿ ನಮಗೆ ಎಲ್ಲ ಕಡೆನೂ ಹಾಲು ಕೊಡ್ತಕ್ಕಂಥ ಒಂದು ಸೌಕರ್ಯ ಕಷ್ಟ ಆದಾಗ ನಾವು ಅಷ್ಟೊತ್ತಿಗೆ ಹಾಲನ್ನು ಕೊಡ್ತಕ್ಕಂಥ ಹಾಲನ್ನು ಸಂಸ್ಕರಣೆ ಮಾಡಿ ಅದನ್ನು ಪಟ್ಟಣಗಳಲ್ಲಿ ಮಾರ್ತಕ್ಕಂಥ ವ್ಯವಸ್ಥೆನೂ ಕೂಡ ಅದು ಜಾಸ್ತಿ ಪ್ರಚಲಿತಕ್ಕೆ ಬಂತು. ಸೊ ಹಾಗಾಗಿ ನಂತರ ನಾವು ಹಾಲಿನ ಪ್ಯಾಕಿಂಗನ್ನು ನಾವಿಲ್ಲಿ ಮದರ್ ಡೈರಿನಲ್ಲಿ ಪ್ರಾರಂಭ ಮಾಡಿದ್ವಿ. ಮೊದಲನೇದಾಗಿ ಮೊದಲು ಬಲ್ಕ್ ವೆಂಡಿಂಗ್ ಬೂತ್ ಅಂತ ಏನಿತ್ತು, ಆ ಬಲ್ಕ್ ವೆಂಡಿಂಗ್ ಬೂತಿಂದ ಮತ್ತೆ ಕಾಲಕ್ರಮೇಣ ನಾವು ಹಾಲಿನ ಪ್ಯಾಕಿಂಗಿಗೆ ಅದನ್ನು ಒಳಪಡಿಸ್ಕೊಂಡ್ವಿ ಸರ್. ಈ ರೀತಿ ನಗರದಾದ್ಯಂತ ನಾವು ಹಾಲಿನ ಸರಬರಾಜನ್ನು ಅಂದಿನಿಂದಲೇ 80ರ ದಶಕದಿಂದಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮದರ್ ಡೈರಿ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಈಗ ಅಂತ ಒಂದು ವಿಷಯಕ್ಕೆ ನಾವು ಬಂದಾಗ ಮುಖ್ಯವಾಗಿ ನಾವು ಮೊದಲು ನೋಡಬೇಕಾಗಿರೋದು ಮದರ್ ಡೈರಿಗೆ ಹಾಲಿನ ಮೂಲ ಎಲ್ಲಿ ಅಂತ ನಾವು ನೋಡಬೇಕಾಗುತ್ತೆ. ಈಗ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿಯ ಉತ್ಪಾದನೆ ಮತ್ತು ಮಾರುಕಟ್ಟೆ ವಿಭಾಗದಿಂದ ನಮಗೆ ಪ್ರತಿ ತಿಂಗಳು ಹಾಲು ಸಂಚಲನ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಶೆಡ್ಯೂಲ್ ಬರುತ್ತೆ ಸರ್. ಆ ಒಂದು ಶೆಡ್ಯೂಲ್ ಪ್ರಕಾರ ಬೇರೆ ಬೇರೆ ಹಾಲು ಒಕ್ಕೂಟಗಳಿಂದ ಅವರಲ್ಲಿ ಬಳಸಿ ಉಳಿದಂಥ ಹಾಲನ್ನು ಅಥವಾ ಅವರಲ್ಲಿ ಹೆಚ್ಚು ಉತ್ಪಾದನಂತೆ ಹಾಲನ್ನು ಬೇರೆ ಬೇರೆ ಒಕ್ಕೂಟಗಳು, ನಾನು ಉದಾಹರಣೆಗೆ ಹೇಳೋದಾದರೆ ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಳಗಾಂ ಮತ್ತು ಇನ್ನಿತರ ಒಕ್ಕೂಟಗಳು ಹಾಲು ಸಂಚಲನ ಯೋಜನೆಯಲ್ಲಿ ಏನು ಅವರನ್ನು ಪ್ರತಿ ತಿಂಗಳು ಹಾಲನ್ನು ಇಷ್ಟು ಮದರ್ ಡೈರಿ ಕೊಡಬೇಕು ಅಂತ ಅವ್ರು ಹಂಚಿಕೆ ಮಾಡಿರ್ತಾರೆ, ಅದ್ರ ಪ್ರಕಾರ ನಮಗೆ ಹಾಲು ಬರುತ್ತೆ ಸರ್. ಏನೇನು ಘಟಕಗಳಿದೆ, ಏನೇನಾಗುತ್ತೆ ಇಲ್ಲಿ ಸರ್? ಉತ್ಪಾದನೆ ಅಂತ ಬಂದಾಗ ಮದರ್ ಡೈರಿನಲ್ಲಿ ಮುಖ್ಯವಾಗಿ ಇರತಕ್ಕಂಥದ್ದು ನಮಗೆ ಮಾರುಕಟ್ಟೆ ಗ್ರಾಹಕರ ಹಿತದೃಷ್ಟಿಯಿಂದ ನಾವು ಮಾರುಕಟ್ಟೆಗೆ ಹಾಲನ್ನು ನಾವು ಕೊಡ್ತೇವೆ. ನಮಗೆ ಪ್ರತಿನಿತ್ಯ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ದಿನನಿತ್ಯ ನಾವು 3,85,000 ಲೀಟರ್ ಹಾಲನ್ನು ನಾವು ಮಾರ್ಕೆಟ್ಗೆ ಕೊಡ್ತಾ ಇದ್ದೇವೆ. ಅದೇ ರೀತಿ 95,000 kg ಮೊಸರನ್ನು ನಾವು ಪ್ರತಿದಿನ ಮಾರುಕಟ್ಟೆಗೆ ಕೊಡ್ತಾ ಇದ್ದೇವೆ ಮದರ್ ಡೈರಿ ಘಟಕದಿಂದ. ಹಾಗೆ ಮಸಾಲ ಮಜ್ಜಿಗೆ ಅದೊಂದು 10,000 ಲೀಟರ್, ಆಮೇಲೆ ಸಿಹಿ ಲಸ್ಸಿ ಅದು 4,000 ಲೀಟರು, ಹಾಗೆಯೇ ಮ್ಯಾಂಗೋ ಲಸ್ಸಿ 3,000 ಲೀಟ್ರು. ಸೊ ಈ ರೀತಿಯಾಗಿ ನಾವು ಮದರ್ ಡೈರಿಯಿಂದ ಗ್ರಾಹಕರಿಗೆ ಏನು ಅವರ ನಿರೀಕ್ಷೆ ಇದೆ ಆ ನಿರೀಕ್ಷೆ ಪ್ರಕಾರ ನಾವು ಕೊಡ್ತಾ ಇದ್ದೇವೆ. ಇದು ಹಾಲಿನ ಪ್ಯಾಕಿಂಗ್ ವಿಭಾಗಕ್ಕೆ ಸಂಬಂಧಪಡುತ್ತೆ. ಇದನ್ನು ಬಿಟ್ಟು ನಮ್ಮಲ್ಲಿ ಬೆಣ್ಣೆ ಮತ್ತು ತುಪ್ಪ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಸರ್. ಪ್ರತಿನಿತ್ಯ ನಾವು 5 ಟನ್ ಬೆಣ್ಣೆಯನ್ನು ಮತ್ತು ತುಪ್ಪವನ್ನು ಮಾಡ್ತಕ್ಕಂಥ ಮೂಲಭೂತ ಸೌಕರ್ಯಗಳಿದ್ದಾವೆ. ಹಾಗೆಯೇ ದಿನಕ್ಕೆ 16 ಟನ್ ಬೆಣ್ಣೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ, 16 ಟನ್ನು. ಹಾಗೆ ಅದು ಮಾರುಕಟ್ಟೆಗೆ ಬೇಡಿಕೆಗೆ ಅನುಗುಣವಾಗಿ ಬೆಣ್ಣೆ ಮತ್ತು ತುಪ್ಪ ಅಂತ ಬಂದಾಗ ಉಪ್ಪು ರಹಿತ ಬೆಣ್ಣೆ, ಹಾಗೆಯೇ ಉಪ್ಪು ಯುಕ್ತ ಬೆಣ್ಣೆ,
ಓ, ಬೆಣ್ಣೆಲಿ ಹಂಗಿದೆಯಾ? ಬೆಣ್ಣೆನಲ್ಲಿ ಆ ಥರ ಇದೆ ಸರ್. Okay. ಅದನ್ನು ಕೂಡ ನಾವು ಗ್ರಾಹಕರಿಗೆ 500 ಗ್ರಾಮ್ ಇದರಲ್ಲಿ ಪ್ಯಾಕಿಂಗ್ ಸೈಜಲ್ಲಿ ನಾವು ಕೊಡ್ತೇವೆ. ಮತ್ತು ಇನ್ನೊಂದು ಹೆಗ್ಗಳಿಕೆ ಇದೆ ನಂದಿನಿಗೆ. ಹೇಳಿ ಸರ್. ಇಲ್ಲಿಂದ ತಿರುಪತಿಗೆ ನಾವು ನಮ್ಮ KMF ಮಟ್ಟದಲ್ಲಿ ಒಂದು ಟೆಂಡರ್ ಪ್ರಕ್ರಿಯೆ ನಡೀತದೆ. ನಾವು ತಿರುಪತಿ ತಿಮ್ಮಪ್ಪನ ಒಂದು ಏನು ದೇವಸ್ಥಾನ ಇದೆ, ಆ ದೇವಸ್ಥಾನದ ಪ್ರಸಾದಕ್ಕೆ ಕೂಡ ನಾವು ತುಪ್ಪವನ್ನು ಪ್ರಸಾದ ತಯಾರಿಕೆಗೆ ತುಪ್ಪವನ್ನು ಕೊಡಬೇಕು ಅಂತೇಳಿ ಆ ಟೆಂಡರ್ ಪ್ರಕ್ರಿಯೆ ಏನು ನಿಯಮ ನಿಬಂಧನೆಗಳಿದೆ ಸರ್, ಅದಕ್ಕೆ ನಾವು ಬದ್ಧರಾಗಿ ಆ ತುಪ್ಪವನ್ನು ಸರಬರಾಜು ಮಾಡ್ತೇವೆ. ಮದರ್ ಡೈರಿಯಿಂದ ಸುಮಾರು 1.5 ವರ್ಷದಿಂದ ಲಕ್ಷಾಂತರ kg ತುಪ್ಪವನ್ನು ನಾವು ತಿರುಪತಿ ತಿಮ್ಮಪ್ಪನ ಪ್ರಸಾದ ತಯಾರು ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ. ಎಲ್ಲ ಪ್ರೊಡಕ್ಷನ್ಗಳನ್ನ, ಎಲ್ಲ ಉತ್ಪಾದನೆಗಳನ್ನ ನೇರವಾಗಿ ತೋರಿಸೋಣ ಗ್ರಾಹಕರಿಗೆ ಸರ್. ತೋರಿಸೋಣ ಸರ್, ಯಾಕಂದ್ರೆ ಒಂದು ಕುತೂಹಲ ಇದ್ದೇ ಇರುತ್ತೆ ಅವರಿಗೆ. ಇದು ಖಂಡಿತ ಇರುತ್ತೆ ಗ್ರಾಹಕರಿಗೆ ಕುತೂಹಲ. ಯಾಕೆಂದ್ರೆ ನಂದಿನಿ ರಾಜ್ಯದ ಜನರ ಹೆಮ್ಮೆಯ ಮನೆ ಮಾತು ಅನೇಕ ವರ್ಷಗಳಿಂದ. ಈಗ ನಂದಿನಿಯ ಒಂದು ಕೀರ್ತಿ ನಮ್ಮ ರಾಜ್ಯದ ಗಡಿಯನ್ನ ಬಿಟ್ಟು ಬೇರೆ ರಾಜ್ಯಗಳಲ್ಲದಲ್ಲೂ ಕೂಡ ದೇಶದ ಗಡಿಯನ್ನು ದಾಟಿ ದೇಶ ವಿದೇಶಗಳಲ್ಲೂ ಆ ನಂದಿನಿ ತನ್ನ ಕಂಪನ್ನು ಇವತ್ತು ಹರಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ಏನು ತಾವು ಈ ಒಂದು ಕೆಲಸದಲ್ಲಿ ಇವತ್ತು ತೊಡಕೊಂಡಿದ್ದೀರಿ, ನಂದಿನಿಯ ಹೆಸರನ್ನು ಎಲ್ಲ ಒಂದು ನಮ್ಮ ಗ್ರಾಹಕ ವರ್ಗಕ್ಕೆ ಅದರ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ತಾವು ಏನು ಹೊರಟಿದ್ದೀರಿ, ಉತ್ಪಾದನೆ ಹೇಗಾಗುತ್ತೆ, ಎಲ್ಲಿಂದ ಹಾಲು ಬರುತ್ತೆ, ನಂದಿನಿ ಏನು ಅಂತಕ್ಕಂಥದ್ದನ್ನು ನೀವು ಗ್ರಾಹಕರಿಗೆ ಇವತ್ತು ಪರಿಚಯ ಮಾಡಿಸ್ತಿದ್ದೀರಿ. ಸಮಸ್ತ ಕರ್ನಾಟಕ ಜನ ಮತ್ತು ಕನ್ನಡೇತರರು ಕೂಡ ಇದನ್ನು ನೋಡಿ ನಿಮ್ಮ ಕಾರ್ಯಕ್ರಮವನ್ನು ನಿಜವಾಗ್ಲೂ ಅಭಿನಂದಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾವಿವಾಗ ಉತ್ಪಾದನೆಯ ಒಂದೊಂದು ವಿಭಾಗಕ್ಕೂ ನಾವೀಗ ಹೋಗೋಣ ಸರ್. ಹೋದ ನಂತರ ಅಲ್ಲಿ ನಿಮಗೆ ವಿವರವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಖಂಡಿತ ಗೆಳೆಯರೇ, ಮದರ್ ಡೈರಿದೆ ಸುಮಾರು ಎಪಿಸೋಡ್ಗಳು ಮೂಡಿ ಬರುತ್ತೆ. ಯಾಕಂದರೆ ಇಲ್ಲಿ ತುಂಬ ಉತ್ಪಾದನೆಗಳು ನಡೆಯುತ್ತೆ. ನೀವು ತುಂಬ್ಕೋಬೇಕು, ಅಷ್ಟು ಚೆಂದ ಇದೆ. ತೋರಿಸ್ತೀವಿ ಎಲ್ಲರೂ ಸರ್, ತೋರಿಸ್ತಾ ಹೋಗ್ತಾರೆ. ಮನೆ ಮಂದಿ ಎಲ್ಲ ಮಕ್ಕಳೆಲ್ಲ ಕೂತ್ಕೊಂಡು ನೋಡಿ. ಯಾಕೆಂತಂದರೆ ಒಂದು ಟೀನೋ, ಒಂದು ಐಸ್ ಕ್ರೀಮು, ಒಂದು ಪೇಡಾನೋ, ಒಂದು ಏನೋ ಸವಿದ್ಬಿಡ್ತೀವಿ. ಬಟ್ ಅದರಿಂದ ಎಷ್ಟು ಜನರ ಸಾರ್ಥಕ ಕ್ಷಣಗಳಿದೆ, ದುಡಿಮೆ ಕ್ಷಣಗಳಿದೆ, ರೈತನ ಬೆವರಿದೆ. ಹಾಗಾಗಿ ಬೆಲೆ ಕೊಡಬೇಕಾಗಿದೆ. ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡಿ. ಬನ್ನಿ, ಒಂದೊಂದೇ ಪರಿಚಯ ಮಾಡ್ತಾ ಹೋಗ್ತೀರಿ ಸರ್. ಈಗ ಆಗ್ಬೋದು ಸರ್, ಬನ್ನಿ ಸರ್. ಬನ್ನಿ ಸರ್. ಮದರ್ ಡೈರಿಯ ಐಸ್ ಕ್ರೀಮ್ ಘಟಕವನ್ನು ನಾವೀಗ ನೋಡ್ತಾ ಇದ್ದೇವೆ. ಉತ್ಪಾದನೆ ಏನಾಗುತ್ತೆ, ಯಾವ್ಯಾವ ಥರದ ಉತ್ಪಾದನೆ ಆಗುತ್ತೆ, ಏನೆಲ್ಲ ಐಸ್ ಕ್ರೀಮ್ ಸಂಬಂಧಿತ ಉತ್ಪನ್ನಗಳನ್ನು ನಾವು ತಯಾರು ಮಾಡ್ತೇವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ನಮ್ಮಲ್ಲಿ ಆಹಾರ ಸುರಕ್ಷತೆ ಮಾನದಂಡಗಳಿಗೆ ನಮ್ಮ ಎಲ್ಲ ಉತ್ಪಾದನಾ ಘಟಕಗಳು ಒಳಗೊಂಡಿದೆ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮಾನದಂಡ ಫುಡ್ ಸೇಫ್ಟಿ ಸಿಸ್ಟಮ್ ಸರ್ಟಿಫಿಕೇಷನ್ ವರ್ಷನ್ 6 ಅದಕ್ಕೆ ನಾವು ಒಳಪಟ್ಟಿದ್ದೇವೆ. ಅದರ ಮಾನದಂಡ ಆಧಾರಿತ ನಾವು ಉತ್ಪಾದನೆಯನ್ನು ನಾವಿಲ್ಲಿ ಕೈಗೊಂಡಿದ್ದೇವೆ. ಹಾಗಾಗಿ ನಾವು ಈಗ ಒಳಗಡೆ ಹೋಗೋಣ ಸರ್. ಹೋಗ್ಬಿಟ್ಟು ಉತ್ಪಾದನೆ ಏನು, ಹೇಗೆ ಅಂತಕ್ಕಂಥದ್ದನ್ನು ತಾವು ಖುದ್ದಾಗಿ ತಾವು ಅದನ್ನು ಪರಿಶೀಲನೆ ಮಾಡಬೇಕು. ಖಂಡಿತ. ಏನು ಸರ್ ಇದು? ಹಾಲನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಒಂದು ಘಟಕ ಇದು. ಮೊದಲು ಹಾಲು ಬರುತ್ತೆ, ಇದಕ್ಕೆ ಹಾಲು ಬರುತ್ತೆ. ಇದಕ್ಕೆ ಹಾಲನ್ನು ಎಲ್ಲಿಂದ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ನಮ್ಮ ಸಂಸ್ಕರಣಾ ವಿಭಾಗದಿಂದ ಹಾಲನ್ನು ಇಲ್ಲಿಗೆ ನಾವು ಸರಬರಾಜು ಮಾಡ್ತೇವೆ. ಬಂದಂಥ ಹಾಲನ್ನು ಇಲ್ಲಿ ಪ್ಯಾಸ್ಚರೈಸ್ ಅಂತೇಳಿ ಒಂದು ವೈಜ್ಞಾನಿಕ ವಿಧಿವಿಧಾನ ಇದೆ. ಆ ವೈಜ್ಞಾನಿಕ ವಿಧಿವಿಧಾನ ಪ್ರಕಾರ ನಾವು ಅದನ್ನು ಹಾಲನ್ನು ಪ್ಯಾಸ್ಚರೀಕರಣಗೊಳಿಸ್ತೇವೆ. ಪ್ಯಾಸ್ಚರೀಕರಣಗೊಳಿಸಿದ ನಂತರ ಐಸ್ ಕ್ರೀಮು ತಯಾರಿ ಮಾಡಿಕೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ನಾವು ನಮ್ಮ ಲೆಕ್ಕಾಚಾರದ ಪ್ರಕಾರ, ಯಾಕೆ ಅಂತ ಹೇಳಿದ್ರೆ ಒಂದೊಂದು ಐಸ್ ಕ್ರೀಮ್ ತಯಾರಿಕೆ ಕೂಡ ಬೇರೆ ಬೇರೆ ನಮ್ಮ ರೆಸಿಪಿ ಇದೆ. ವನಿಲಾ ಐಸ್ ಕ್ರೀಮು, ಚಾಕ್ಲೇಟ್ ಐಸ್ ಕ್ರೀಮು, ಹಾಗೆ ಮತ್ತು ಇನ್ನು ನ್ಯಾಚುರಲ್ ಐಸ್ ಕ್ರೀಮು, ಹಾಗೆಯೇ ಬೇರೆ ಬೇರೆ ಐಸ್ ಕ್ರೀಮ್ಗಳಿಗೆ ಬೇರೆ ಬೇರೆ ಥರದ ಒಂದು ಉತ್ಪಾದನೆಯ ಒಂದು SOP ಇದೆ. ಅದರ ಪ್ರಕಾರ ನಾವು ಅದನ್ನು ಹಾಲಿನ ಪ್ಯಾಸ್ಚರೀಕರಣ ನಂತರ ನಾವು ಹಾಲನ್ನು ಮತ್ತು ಬೆಣ್ಣೆಯನ್ನು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಏನು ನಮ್ಮ ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆಲ್ಲ ನಾವು ಹಾಕಿ, ಸಕ್ಕರೆ ಹಾಕಿ ಎಲ್ಲವನ್ನು ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ನಾವು ನಿರ್ವಹಣೆ ಮಾಡ್ತೇವೆ. ಮುಖ್ಯವಾಗಿ ತಾವಿಗೆ ನೋಡ್ಬೋದು ಪ್ಯಾಸ್ಚರೈಸರು. ಪ್ಯಾಸ್ಚರೈಸ್ ಆಗ್ತಾ ಇದೆ. ಪ್ಯಾಸ್ಚರೈಸ್ ಆಗ್ತಾ ಹಾಲು ಕೂಲ್ ಆಗ್ತಾ ಇದೆ. ಹಾಲು ಬಿಸಿ ಆಗ್ತಾ ಇದೆ ಸರ್. ಬಿಸಿ ಆಗ್ತಿದೆ. ಬಿಸಿ ಆಗ್ತಾ ಇದೆ. ಇಲ್ಲಿ ಟೆಂಪರೇಚರ್ ಇದೆಯಾ? ಇದೆ. ಟೆಂಪರೇಚರ್ ನೀವು ಗಮನಿಸ್ಬೋದು. ಎಷ್ಟು ಟೆಂಪರೇಚರ್ ಇದೆ, ಪ್ಯಾಸ್ಚರೈಸೇಷನ್ ಟೆಂಪರೇಚರ್. ಸೊ ಇಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಆ ರೀತಿ ಕ್ರಮಬದ್ಧವಾಗಿ ನಾವು ಮಾಡ್ತೇವೆ. ಹಾಲು ಇಲ್ಲಿಗೆ ಬಂತು. ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟು ಬೇರೆ ಬೇರೆ ಹಂತಗಳಲ್ಲಿ ಅದು ನಮ್ಮಲ್ಲಿ ಹೀಟಿಂಗ್ ಮಾಡ್ತಕ್ಕಂಥದ್ದು ವ್ಯಾಟು, ಆಮೇಲೆ ಹೀಟಿಂಗ್ ವ್ಯಾಟ್ ಹಾಲು ಇದೆಯಾ? ಇದರಲ್ಲಿ ನಾವು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡು ಅದನ್ನು ಹೀಟ್ ಮಾಡ್ತೇವೆ. ಮುಖ್ಯವಾಗಿ 80 ಡಿಗ್ರಿ ಆ ಥರಕ್ಕೆ ನಾವು ಹೀಟ್ ಮಾಡ್ತೇವೆ ಹಾಲನ್ನು. ಅಲ್ಲಿ ಹೀಟಿಂಗ್ ವ್ಯಾಟ್ 1, ಹೀಟಿಂಗ್ ವ್ಯಾಟ್ 2 ಈ ರೀತಿ ಇದೆ. ಸೊ ಇದರಲ್ಲಿ ಕೂಡ ಮತ್ತೆ
ನಾವೇನು ಮಿಕ್ಸ್ ತಯಾರು ಮಾಡ್ತೀವಿ ಆ ತಯಾರು ಮಾಡಿ ಆದಮೇಲೆ ನಾವು ಹೋಮೋಜನೈಸ್ ಮಾಡಬೇಕಾಗುತ್ತೆ. ಇದು ಆಯಿತು, ಹೋಮೋಜನೈಸರ್ ಅಂತ ಏನು ಅದನ್ನು ಓಕೆ. ಈ ರೀತಿ ಹೋಮೋಜನೈಸ್ ಎಲ್ಲ ಮಿಕ್ಸ್ ಎಲ್ಲ ರೆಡಿ ಆದಮೇಲೆ ಸರ್ ಅದನ್ನು ಏಜಿಂಗ್ ಅಂತೇಳಿ ನಾವು ಮಾಡ್ತೇವೆ. ಅದು ಮಿಕ್ಸನ್ನು ಸ್ವಲ್ಪ ಕಾಲ ನಾವು ಅದರ ಟ್ಯಾಂಕಲ್ಲಿ ಬಿಡ್ತೇವೆ. ಅದನ್ನು ಬಿಟ್ಟಾದಮೇಲೆ ಅದೊಂದು ಟೆಕ್ಸ್ಚರ್ ನಮಗೆ ಕನ್ಸಿಸ್ಟೆನ್ಸಿ ಬರುತ್ತೆ. ಬಂದಮೇಲೆ ಅದನ್ನು ನಾವು ಬೇರೆ ಬೇರೆ ಪ್ರಾಡಕ್ಟ್ ಲೈನಲ್ಲಿ ತೊಗೊಂಡು ಅದನ್ನು ಪ್ಯಾಕಿಂಗ್ ಮಾಡ್ತೇವೆ. ಆಯಿತು, ಇದೇನು ಕುಲ್ಫಿ ಇಲ್ಲಿ ಮಾಡ್ತೀರಾ? ಕುಲ್ಫಿಯನ್ನು ಕೂಡ ನಾವು ತಯಾರು ಮಾಡ್ತೇವೆ. ಆ ಕುಲ್ಫಿ ಮಾಡಲಿಕ್ಕೆ ಬೇಕಾದಂಥ ಉಪಕರಣ ಇದು ಕುಲ್ಫಿ ಕಂಡೆನ್ಸಿಂಗ್ ಮ್ಯಾಟ್ ಅಂತೇಳಿ. ಏಜಿಂಗ್ ಟ್ಯಾಂಕು 1 ಮತ್ತು ಏಜಿಂಗ್ ಟ್ಯಾಂಕು ಈ ಥರ ಏಜಿಂಗ್ ಟ್ಯಾಂಕ್ 3 ಇದೆ. ಇದರಲ್ಲೆಲ್ಲೂ ಕೂಡ ನಾವು ಅದನ್ನು ಐಸ್ ಕ್ರೀಮ್ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಇದು ಮಾಡ್ತೇವೆ. ಈಗ ಬೇರೆ ಬೇರೆ ಏನಿದೆ ಆ ತಯಾರಿಕೆ ಏನು ಮಾಡ್ತೀವಿ ನಾವು, ಬೇರೆ ಬೇರೆ ಉತ್ಪನ್ನಗಳ ತಯಾರಿಕೆಗೆ, ಐಸ್ ಕ್ರೀಮ್ ಉತ್ಪನ್ನಗಳ ತಯಾರಿಕೆ ಬೇರೆ ಬೇರೆ ಯಂತ್ರಗಳನ್ನು ನಾವು ಉಪಯೋಗಿಸ್ತೇವೆ. ಈಗ ಇದು ಫಿಲ್ಲಿಂಗು ಆಟೋಮೆಟಿಕ್ ಫಿಲ್ಲಿಂಗ್ ಆಗುತ್ತೆ. ಅದೆಲ್ಲ ತಾವು ಗಮನಿಸ್ಬೋದು. ಒಂದೊಂದೇ ಬನ್ನಿ ಅಲ್ಲಿಂದ ನೋಡ್ಕೊಂಬರೋಣ ಬನ್ನಿ. ಇದು ಸ್ಟಿಕ್ ಲೈನ್ ಮಿಷಿನ್ ಅಂತ ಹೇಳಿ. ಕುಲ್ಫಿ ಸರ್, ಕುಲ್ಫಿ ಕುಲ್ಫಿ ತಯಾರಿಕೆ ರಾಜಭೋಗ ಕುಲ್ಫಿ. ರಾಜಭೋಗ ಕುಲ್ಫಿ ಅಂತ ಹೇಳ್ಬಿಟ್ಟಿದ್ದು ಇದನ್ನು ತಯಾರಿಸ್ತೀವಿ ನಾವು. ಇದು ಪ್ಯಾಕಿಂಗ್ ನಡೆಸ್ತಾ ಇದ್ದೀವಿ ನಾವು ಹೇಗೆ ಅಂತೇಳಿ. ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳು. ಆ ಕುಲ್ಫಿ ತಯಾರಿಕೆಗೆ ಏನು ಬೇಕು ಆ ಯಂತ್ರೋಪಕರಣಗಳಲ್ಲಿ ಇದು ರೆಡಿ ಆಗುತ್ತೆ. ಸಿದ್ಧತೆ ಆದಮೇಲೆ ಮತ್ತೆ ಪ್ಯಾಕಿಂಗನ್ನು ತಾವು ಗಮನಿಸ್ಬೋದು. ಪ್ಯಾಕಿಂಗ್ ಆಗ್ತಾ ಬರುತ್ತೆ. ಸರ್ ಇಲ್ಲಿ ಹೇಗೆ ಅಂತಂದರೆ ಕುಲ್ಫಿ ಪ್ರಾಡಕ್ಟು ತಯಾರಾದಮೇಲೆ ಅದನ್ನು ನಾವು ಮೌಲ್ಡ್ ಮಾಡಬೇಕಾಗುತ್ತೆ. ಇದು ಮೌಲ್ಡ್ ಮಾಡೋದು ಎಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಮಾಡ್ತಕ್ಕಂಥದ್ದು. ಮೌಲ್ಡಿಗೆ ಗಮನಿಸ್ಬೋದು. ಅಲ್ಲಿ ಆ ಮೌಲ್ಡಿಂಗ್ ಆಗಿ ಅದಕ್ಕೆ ಅದು ಡಿಪ್ ಆಗಿಬಿಟ್ಟು ನಂತರ ಇದು ಲೈನಲ್ಲಿ ಬರುತ್ತೆ. ಬಂದಮೇಲೆ ಇದು ಪ್ಯಾಕಿಂಗ್ ಆಗುತ್ತೆ. ಹೊರಗಡೆ ಮ್ಯಾನ್ ಏನಿಲ್ಲ, ಇಲ್ಲ, ನೋ ಹ್ಯೂಮನ್ ಟಚ್. ಮತ್ತು ಇಲ್ಲಿ ಹೇಗೆ ಅಂತಂದರೆ ನಮ್ಮ ಸಂಸ್ಕರಣೆಯಲ್ಲಿ ಎಲ್ಲೂ ಕೂಡ ನಮ್ಮ ಮಾನವನ ಹಸ್ತಸ್ಪರ್ಶ ಎಲ್ಲೂ ಇರಲ್ಲ. ಟೋಟಲ್ ಎಲ್ಲ ಮೆಷಿನ್ ಯಂತ್ರಗಳು, ಆ ಯಂತ್ರಗಳ ಸ್ವಚ್ಛತೆಯನ್ನು ನಾವು ಕಾಪಾಡಿರ್ತೇವೆ. ಸೊ ಅದರ ಪ್ರಕಾರ ನಾನೀಗ ನಮಗೆ ಹೇಳಿದೆ ನಾವೊಂದು ಅಂತಾರಾಷ್ಟ್ರೀಯ ಮಾನದಂಡಕ್ಕೆ ಒಳಪಟ್ಟಿದ್ದೇವೆ ಅಂತೇಳಿ. ಆ ಮಾನದಂಡದ ನಿಯಮಗಳಿಗೆ ನಾವು ಬದ್ಧರಾಗಿರಬೇಕು. ಅದಕ್ಕೆ ಸಂಬಂಧಪಟ್ಟಾಗೆ ಪ್ರತಿ 6 ತಿಂಗಳಿಗೆ ಆಡಿಟ್ಗಳಾಗುತ್ತೆ. ಆ ಆಡಿಟಲ್ಲಿ ಎಲ್ಲವೂ ಕೂಡ ಅದನ್ನು ಆಡಿಟಲ್ಲಿ ಪರಿಶೀಲನೆ ಮಾಡ್ತಾರೆ. ನಮ್ಮ ಯಂತ್ರಗಳ ಸ್ವಚ್ಛ ಇರ್ಬೋದು, ಸಿಬ್ಬಂದಿಯ ಸ್ವಚ್ಛೆ, ಸಿಬ್ಬಂದಿಯ ಆರೋಗ್ಯ ತಪಾಸಣೆ ಎಲ್ಲವೂ ಕೂಡ ಆಗ್ತದೆ. ಮದಡೇರಿ ಸಿಬ್ಬಂದಿ ಆರೋಗ್ಯ ತಪಾಸಣೆಗೆ ಮದಡೇರಿನಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ. ಹೌದಾ? ಹೌದು, ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಅವ್ರನ್ನ. ಓಕೆ ಓಕೆ. ಕಪ್ಪು ಸರ್, ವನಿಲಾ ಕಪ್ಗಳು ಕಡಿಮೆ ಕ್ವಾಂಟಿಟಿ 35 ml, 35 ಮಿಲಿ. ನ್ಯಾಚುರಲ್ ಸ್ಟ್ರಾಬೆರಿ ನೋಡ್ಬೋದು. ಸ್ಟ್ರಾಬೆರಿ ಐಸ್. ಅಂದರೆ ಮಾರ್ಕೆಟಲ್ಲಿ ಏನು ಡಿಮ್ಯಾಂಡ್ ಅವತ್ತು ಬರುತ್ತೋ ಅದನ್ನು ಪ್ರೊಡಕ್ಷನ್ ಆಗುತ್ತೆ ಇಲ್ಲಿ. ಫ್ಯಾಮಿಲಿ ಪ್ಯಾಕು ಸರ್? ಫ್ಯಾಮಿಲಿ ಪ್ಯಾಕ್ ಇದೆ, ಅಲ್ಲಿ ಮಾಡ್ತೇವೆ. ಫ್ಯಾಮಿಲಿ ಪ್ಯಾಕ್ ಮಾಡ್ತೇವೆ. 1 kg ಫ್ಯಾಮಿಲಿ ಪ್ಯಾಕನ್ನು ನಾವು ತಯಾರು ಮಾಡ್ತೇವೆ.
ನೀವೊಂದು ವಿಶೇಷವಾಗಿ ನೀವು ಗಮನಿಸ್ಬೋದು, ಕಪ್ ಫಿಲ್ಲಿಂಗ್ ಮಿಷಿನ್ ಅಂತೇಳಿ ನಾವಿಲ್ಲಿ ತಗೊಂಡಾಕ್ಬಿಡ್ತೀವಿ. ಕಪ್ ಫಿಲ್ಲಿಂಗ್ ಮಿಷಿನ್ ಅದು ಸ್ವಯಂ ಚಾಲಿತ, ಅದು ಫಿಲ್ಲಿಂಗ್ ಎಲ್ಲ ಆಟೋಮೆಟಿಕ್ಕಾಗಿ ಆಗುತ್ತೆ ಅದರಲ್ಲೇ. ಅದು ನಾವಿಲ್ಲಿ ಅದನ್ನು ಗಮನಿಸ್ಬೋದು. ಇಲ್ಲಿ ಫಿಲ್ಲಿಂಗ್ ಕೂಡ ಅಲ್ಲೇ ಆಗುತ್ತೆ, ಆಟೋಮೆಟಿಕ್ ಫಿಲ್ಲಿಂಗ್. ಹ್ಯೂಮನ್ ಟಚ್ ಇಲ್ಲ, ಎಲ್ಲೂ ಕೂಡ ಇಲ್ಲ. ನೀವು ಅಲ್ಲಿ ನೋಡ್ಬೋದು ನೋಡಿ, ನೋ ಹ್ಯೂಮನ್ ಟಚ್. ಹರ್ಷ ಗೌಡ್ರು ಅಂತೇಳಿ. ಹಾಂ, ಪರಿಚಯ ಆದ್ರಲ್ಲ ಸಾಹೇಬ್ರು. ಹೇಳ್ರಿ ಸರ್, ನಿಮ್ದು ಈ ಸೆಕ್ಷನ್ ನಿಮ್ಮದು ಐಸ್ ಕ್ರೀಮ್. ಹಾಂ, ಐಸ್ ಕ್ರೀಮು. ಎಷ್ಟು ವರ್ಷದಿಂದ ನೀವು ಇಲ್ಲಿ? ನಾನಿಲ್ಲಿ ಬಂದು ರೀಸೆಂಟು. ನಾವು KMF ಅಲ್ಲಿ ಬೆಂಗಳೂರು ಆಲೂಕೋಟದಲ್ಲಿ ಇದ್ದಿದ್ದು. ಹೌದಾ? ಟೋಟಲ್ 27 ವರ್ಷ ಅಲ್ಲಿ, 5 ವರ್ಷ KMF. ಸೀನಿಯರ್. ಆಮೇಲೆ ಒಂದೊಂದು ವೆರೈಟಿ ಐಸ್ ಕ್ರೀಮಿಗೆ ಇಂಥ ರೆಸಿಪಿ ಅಂತ ನಮ್ಮಲ್ಲಿ ಇದೆ. ಆ ರೆಸಿಪಿ ನಾವು ಎಲ್ಲೂ ಡಿಸ್ಕೌಂಟ್ ಮಾಡಲ್ಲ. ಸೀಕ್ರೆಟ್ ಅದು. ನಂದಿನಿ ಸೀಕ್ರೆಟ್. ಓಕೆ. ಸೊ ಅದ್ರ ಪ್ರಕಾರ ನಾವು ಅದನ್ನು ಏನು ಬೇಕು, ಮಾರ್ಕೆಟಿಂಗ್ ಏನು ಡಿಮ್ಯಾಂಡ್ ಇದೆ, ವನಿಲಾ ಡಿಮ್ಯಾಂಡ್ ಇದೆಯೋ, ಸ್ಟ್ರಾಬೆರಿ ಡಿಮ್ಯಾಂಡ್ ಇದೆಯೋ, ನ್ಯಾಚುರಲ್ ಡಿಮ್ಯಾಂಡ್ ಇದೆಯೋ, ಅದ್ರ ಪ್ರಕಾರ ನಾವು ಅದನ್ನು ಕಂಟಿನ್ಯೂಸ್ ಪ್ರೊಡಕ್ಷನ್ ಮಾಡ್ತಾ ಇರ್ತೀವಿ. ಏನಂದರೆ ಮುಖ್ಯವಾಗಿ ನಮ್ಮ ನಂದಿನಿ ಹಾಲು ಉತ್ಪನ್ನಗಳು ಏನು ನಾವು ತಯಾರಿಸ್ತಾ ಇದ್ದೀವಿ, ಒಟ್ಟು ಅದರೊಳಗಡೆ ಐಸ್ ಕ್ರೀಮ್, ವಿಶೇಷವಾಗಿ ಮದರ್ ಡೈರಿನಲ್ಲಿ ಐಸ್ ಕ್ರೀಮ್ ಉತ್ಪನ್ನಗಳನ್ನು ಪ್ರಾರಂಭ ಮಾಡಿದ್ದು. ನಂದಿನಿ ಉತ್ಪನ್ನ ದಿವಸಕ್ಕೆ 70,000 ಲೀಟ್ರು ಮಾರಾಟವಾಗ್ತಾಯಿದೆ. ಅಂದರೆ 3 ಘಟಕಗಳಲ್ಲಿ, ಅಂದರೆ ಒಂದು ನಂದಿನಿ, ಮದರ್ ಡೈರಿ, ಬಳ್ಳಾರಿ ಮತ್ತು ಹಾಸನ. ಸೊ ಇದಲ್ಲದೆ ಈಗ ಮತ್ತೆ ಬಿಜಾಪುರದಲ್ಲಿ ಒಂದು ಘಟಕ ಸಿದ್ಧವಾಗ್ತಾಯಿದೆ PPT ಮಾಡಲಲ್ಲಿ. ನಂತರ ಕೋಲಾರದಲ್ಲಿ ಅಲ್ಲೂ ಸಹ ಒಂದು ಇನ್ನೊಂದು ಶಾರ್ಟ್ಲಿ ಅದು ಅಂತಿಮ ಹಂತದಲ್ಲಿದೆ. ಸೊ ಈಗ ಬೇಡಿಕೆ ಪ್ರಮಾಣನ ಮಾರ್ಕೆಟಲ್ಲಿ ಏನು ಬೇರೆ ಖಾಸಗಿ ಮತ್ತು ಬೇರೆ ಬೇರೆ ಬ್ರ್ಯಾಂಡ್ಗಳು ಮಾಡ್ತಾಯಿದ್ದಾರೆ, ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ನಮ್ಮಲ್ಲೂ ಸಹ ಮಾರುಕಟ್ಟೆಯಲ್ಲಿ ಸಿಗಬೇಕು ಅಂತೇಳಿ ಈಗ ಹೆಚ್ಚಿನ ಮಾರಾಟದ ವ್ಯವಸ್ಥೆ ಉತ್ಪಾದನೆ ಮಾಡಿ ಮಾರಾಟಕ್ಕೆ ಎಲ್ಲ ಸಿದ್ಧತೆ. ಇದಲ್ಲದೆ ನಮ್ಮ ಬಾಂಬೆ, ಮುಂಬೈ ಮಾರ್ಕೆಟಲ್ಲೂ ಸಹ ಇಲ್ಲಿಂದ ಪ್ರೊಡಕ್ಷನ್ ಆಗಿ ಅಲ್ಲಿಗೆ ಹೋಗ್ತಾಯಿದೆ. ಸೊ ಇಲ್ಲಿಂದ ಹೋಗೋ ಅಂಥದ್ದು ತಪ್ಸೋಕ್ಕೆ ಅಲ್ಲೇ ಒಂದು ಪ್ಯಾಕಿಂಗ್ ಮಾಡಿ ಅಲ್ಲಿ ಬೇಕಾದಂಥ ವೇರಿಯಂಟ್ಸನ್ನು ಅಲ್ಲೇ ಸಿದ್ಧಪಡಿಸ್ಕೊಡೋಕ್ಕೆ ಸೊ ಈಗ ಆಲ್ರೆಡಿ ಅದು ಅಂತಿಮ ಹಂತದಲ್ಲಿದೆ. ಸೊ ಇದಲ್ಲದೆ ವಿವಿಧ ನಗರಗಳಿಗೆ, ಹೈದರಾಬಾದು, ಚೆನ್ನೈ, ಬೇರೆ ಬೇರೆ ನಗರಗಳು. ಸೊ ಇತ್ತೀಚಿನ ಮೊನ್ನೆ ಒಂದು ದುಬೈನಲ್ಲಿ ಒಂದು ಸಮ್ಮೇಳನ ನಡೆದಾಗ ಸಹ ನಮ್ಮೆಲ್ಲ ಈಗೇನು ವೇರಿಯಂಟ್ ಇದೆ ಐಸ್ ಕ್ರೀಮ್ದು, ಸೊ ಇವೆಲ್ಲನೂ ಸಹ ಅಲ್ಲಿ ಒಂದು ಮಾರಾಟ ಮಳಿಗೆ ಮಾಡಿ ಅಲ್ಲಿ ಮೊನ್ನೆ ಪ್ರಾರಂಭ ಆಗಿದೆ. ಐಸ್ ಕ್ರೀಮಿಂದ ಹಿಡಿದು ತುಪ್ಪ, ಬೆಣ್ಣೆ ಅದ್ರ ಜೊತೆಗೆ. ಸೊ ಇವೇನು ನಮ್ಮ ಫ್ರೋಝನ್ ಪ್ರಾಡಕ್ಟ್ಸು ಮತ್ತು ಡೀಪ್ ಕೋಲ್ಡ್ ಸ್ಟೋರೇಜ್ ಪ್ರಾಡಕ್ಟ್ಸು ಸಹ ಈಗ ರವಾನೆ ಆಗ್ತಾಯಿದೆ ಬೇರೆ ದೇಶಗಳಿಗೆ, ದುಬೈ, ಬೇರೆ ಬೇರೆ ಇದಕ್ಕೆಲ್ಲ. ಸೊ ಈಗ ನಮ್ಮ ಮೇಜರು ನಮಗೆ ಕನ್ಸರ್ನ್ ಇರೋದು ಕ್ವಾಲಿಟಿ. ಈ ಪ್ರಸ್ತುತ ದಿನಗಳಲ್ಲಿ ಎಲ್ಲ ಏನು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ನೋಡ್ತಾ ಇದ್ದೀವಿ. ಸೊ ಶುಗರ್ ಕಡಿಮೆ ಇರಬೇಕು, ಬೇರೆ ಬೇರೆ ಪಲ್ಪ್ ನ್ಯಾಚುರಲ್ ಆಗಿ ಮಾಡಿರ್ತಕ್ಕಂಥ ಉತ್ಪನ್ನಗಳು ಬೇಕು ಅನ್ನೋದು. ಇದಕ್ಕೋಸ್ಕರ ಈಗ ನಮ್ಮಲ್ಲಿ ಒಂದು 5 ವರ್ಷದ ಹಿಂದೆ ಸೊ ನ್ಯಾಚುರಲ್ ಉಪಯೋಗಿಸಿ 8 ಥರದ ಒಂದು ಉತ್ಪನ್ನಗಳನ್ನು ಸಿದ್ಧಪಡಿಸಿದ್ದೀವಿ. ಒಂದು ಸೊ ಹಲಸಿನ ಹಣ್ಣಿನಿಂದ ಜಾಕ್ ಫ್ರೂಟು, ಸೀತಾಫಲ್ಲು, ಕೋಕೋನಟ್ ಟೆಂಡರು, ಇವೆಲ್ಲ ನ್ಯಾಚುರಲ್ನ ಆ್ಯಡ್ ಮಾಡಿ ನಾವು ಐಸ್ ಕ್ರೀಮ್ ತಯಾರು ಮಾಡಿರೋದು. ಸೊ ಇವನ್ನ ಏನಂದರೆ ಆರೋಗ್ಯಕರ ದೃಷ್ಟಿಯಿಂದ ಸೊ ಇವರು ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹ ತಿನ್ನಿಸೋದು ಬಳಕೆ ಮಾಡ್ಕೊಳ್ಳೋಂಥ ಒಂದು ಉದ್ದೇಶದಿಂದ ಇದು ಮಾಡಿರೋದು. ಸೊ ಇದಲ್ಲದೆ ನೇರವಾಗಿ ಇನ್ನೂ ಬಲ್ಕು ಮಾರುಕಟ್ಟೆ ಅಂದರೆ ಈ ಫಂಕ್ಷನ್ಗಳಿಗೆ ಬೇರೆ ಬೇರೆ ಥರ ಇದಕ್ಕೂ ಸಹ ಮಾಡಬೇಕು ಅಂತೇಳಿ 1 ಲೀಟ್ರು 5 ಲೀಟ್ರ್ ಬಲ್ಕಲ್ಲೂ ಸಹ ಲಭ್ಯವಿದೆ. ಸೊ ಮಾರ್ಕೆಟಿಗೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹ ನಾವು ಸಿದ್ಧ ಮಾಡ್ಕೊಂಡು ಈಗ ಏನು ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಬೇಡಿಕೆ ಬರುತ್ತೆ, ಅದಕ್ಕೂ ಸಹ ನಾವು ಅದು ಬೇಗ ದಾಸ್ತಾನು ಮಾಡ್ಕೊಂಡಿದ್ದೀವಿ. ಜೊತೆಗೆ ಪೂರೈಕೆ ಮಾಡಿ ಎಲ್ಲ ಇವ್ರಿಗೆ ಬೇಕಾದಂಥ ಗ್ರಾಹಕರುಗಳಿಗೆ, ಏಜೆಂಟ್ರುಗಳಿಗೆ ಸಹ ಇಲ್ಲಿಂದ ವಿತರಣೆ ಮಾಡ್ತಾಯಿದ್ದೀವಿ. ಸೊ ಒಟ್ಟು ವಹಿವಾಟು ನಮ್ಮ ಟೋಟಲ್ಲು ಸೊ KMF ಏನು ನಮ್ಮ ಆಗ್ತಾಯಿದೆ, ಪ್ರತಿ ವರ್ಷದಲ್ಲಿ ಒಂದು 70 ರಿಂದ 80 ಕೋಟಿ ನಮ್ಮದು ಬರೀ ಐಸ್ ಕ್ರೀಮ್ ಕನ್ಸರ್ನ್ಡು. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ UHD ಇರ್ಬೋದು, ಬೇರೆ ಬೇರೆ ಪೌಡ್ರುಗಳು ಮತ್ತು ಉತ್ಪನ್ನಗಳು ಬೇಕಾಗಿರೋ ದೀರ್ಘಕಾಲದ ಶೆಲ್ಫ್ ಲೈಫ್ ಅಂದರೆ 6 ತಿಂಗಳು ಮೇಲ್ಪಟ್ಟ ಅವಧಿ ಶೆಲ್ಫ್ ಲೈಫ್ ಇರತಕ್ಕಂಥ ಉತ್ಪನ್ನಗಳು ತಯಾರಿಸಿ ಮಾರುಕಟ್ಟೆಗೆ ಅವರು ಇಟ್ಕೊಂಡು ಮಾರಾಟ ವ್ಯವಸ್ಥೆಗೆ ಡೀಪ್ ಫ್ರೀಜರ್ ಆಗಲಿ, ಕೂಲರ್ಸ್ಗಳಾಗಲಿ ಮತ್ತು ಅವರಿಗೆ ಮಾರಾಟಗಾರರಿಗೆ ಎಲ್ಲ ಸಹ ಪೂರೈಕೆ ಆಗಿದೆ. ಸೊ ಎಲ್ಲ ನಗರಗಳಲ್ಲಿ, ಕರ್ನಾಟಕದ ಎಲ್ಲ ಮೂಲ ಲಭ್ಯ ಆಗಬೇಕು ಅಂತೇಳಿ ಪ್ರತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಕ್ಕೂಟಗಳಿಗೆ ಸಹ ಅವ್ರದ್ದೇ ಒಂದು ಫ್ರ್ಯಾಂಚೈಸ್ ಅಂದರೆ ಅದು ಡಿಪೋ ಕೊಟ್ಟು ಸೊ ಅಲ್ಲಿಂದ ಮತ್ತೆ ವಿತರಣೆ ಆಗುತ್ತೆ. ಸೊ ಇಲ್ಲಿಂದ ಒಕ್ಕೂಟಕ್ಕೆ ಹೋಗುತ್ತೆ, ಒಕ್ಕೂಟದಿಂದ ಅಲ್ಲಿ ಮತ್ತೆ ವಿತರಣೆ. ಸೊ ಇದಲ್ಲದೆ ನೇರವಾಗಿ ಮಾರುಕಟ್ಟೆ ಒಂದಿದೆ, ಸೂಪರ್ ಡೀಲ್ ಇವರಂತಾರೆ, ಸೂಪರ್ ಸ್ಟಾಕ್ ಇತ್ತು ಅಂದರೆ ಅವ್ರು ತಗೊಂಡೋಗಿ ಅವರು ವಿತಿನ್ ಏಜೆಂಟ್ಗಳಿಗೆ ಕೊಡ್ತಾರೆ. ಸೊ
ಸೊ ನಮ್ಮದಿಂದ ಮಾಡ್ತಿರ್ತಕ್ಕಂಥ ಒತ್ತುಗಳು 3 ಹಂತದ್ದು, ಒಂದು ಸೂಪರ್ ಸ್ಟಾಕಿಟ್ಟು, ಒಂದು ಹೋಲ್ಸೇಲ್ ಡೀಲರು ಮತ್ತು ಗ್ರಾಹಕರು ಏಜೆಂಟ್ರು. ಸೊ ಗ್ರಾಹಕರಿಗೆ ಎಲ್ಲ ಕಡೆ ಲಭ್ಯ ಆಗಲಿ ಅಂತೇಳಿ ಸೊ ಇವೆಲ್ಲ ಸೌಲಭ್ಯವನ್ನು ಮಾಡಿ ಈಗ KMF ಒಂದು ದಾಪುಗಾಲಿಡ್ತಾ ಇದೆ. ಸುಮಾರು ಜನಕ್ಕೆ ಈಗ ಮಾರ್ಕೆಟಲ್ಲಿ ಬೇಕಾದಷ್ಟು ಬ್ರ್ಯಾಂಡ್ಗಳು ಸಿಗುತ್ತೆ. ಆಮೇಲೆ ರೋಡಲ್ಲಿ ಮಾರೋರು ಇದ್ದಾರೆ, ಬೇಕಾದಷ್ಟು ನೋಡ್ತೀವಿ ನಾವು. ಕೆಲವೊಬ್ರು 200 ರೂಪಾಯಿ ಕೆಜಿ ಅಂದ್ಬಿಡ್ತಾರೆ, ಕೆಲವೊಬ್ರು 1000 ರೂಪಾಯಿ ಕೆಜಿ ಅಂತಾರೆ. ಏನು ಸರ್ ಇದು ವ್ಯತ್ಯಾಸ? ಇದಕ್ಕೆ ಮೂಲ ಬೇಕಾಗಿರೋದು 2 ಒಂದು ಬೆಣ್ಣೆ ಅಥವಾ ಕ್ರೀಮು ಅಥವಾ ಪೌಡ್ರು, ನಮಗೆ SMP ಪೌಡ್ರು ಅದು ಮೇಜರ್ ಬಳಕೆ ಆಗೋದು, ಜೊತೆಗೆ ಹಾಲು. ಈ 3 ಭಾಗ ಮೇಜರು ಇದರಲ್ಲಿ ಉಪಯೋಗ ಆಗತ್ತಂತು. ಇನ್ನು ಸಣ್ಣ ಪ್ರಮಾಣದಲ್ಲಿ ಸ್ಟೆಬಿಲೈಸರು MLC-ಫೈರ್ ಅಂತ ಬಳಕೆ ಮಾಡ್ತಾರೆ. ಅದನ್ನ ಬೇರೆ ಖಾಸಗಿಯವರು ಮಾಡ್ತಾರೆ. SNF ಜಾಸ್ತಿ ಮಾಡೋಕ್ಕೋಸ್ಕರ ಬೇರೆ ಸ್ಟೆಬಿಲೈಸರು ಅಥವಾ ಪೆಕ್ಟಿನ್ ಉಪಯೋಗಿಸ್ತಾರೆ. ಪೆಕ್ಟಿನ್ ಅಂದರೆ ಒಂದು ಗಿಡಮೂಲಿಕೆಯಿಂದ ತಯಾರಿಸಿ ಅದನ್ನು ಅಡಿಷನ್ ಮಾಡಬೇಕು. ಅಂದರೆ ನಮ್ಮ ಪ್ರಾಡಕ್ಟ್ ಕನ್ಸಿಸ್ಟೆನ್ಸಿ ಜಾಸ್ತಿ ಬರಬೇಕು ಅಥವಾ ಜಾಸ್ತಿ ನಿಲ್ಲಬೇಕು ಅಂತ ಹೇಳಿ ಅದನ್ನ ಬಳಕೆ ಮಾಡ್ತಾರೆ. ಸೊ ಅದು 0.5% ಮೇಲೆ ಜಾಸ್ತಿ ಬಳಕೆ ಮಾಡೋಂಗಿಲ್ಲ FSSAI ಪ್ರಕಾರ. ಸೊ ಅವ್ರೇನಂದರೆ ಅದನ್ನು ಈ 0 ಅಥವಾ 1% 2% ಮಾಡಿದ್ರೆ ಈಲ್ಡು 10% ಜಾಸ್ತಿ ಆದರೆ ಅದೇ ಕಾಸ್ಟ್ ಕಡಿಮೆ ಆಗುತ್ತೆ. ಈಗ ಈ ಬೆಣ್ಣೆ ಬದಲು ಪಾಮ್ ಆಯಿಲ್, ಬೇರೆ ಆಯಿಲ್ ಉಪಯೋಗಿಸ್ತಾರೆ. ಆಯಿಲ್ ಎಲ್ಲ 150 ರೂಪಾಯಿ 200 ರೂಪಾಯಿ ಸಿಗುತ್ತೆ. ಸೊ ಬೇರೆ ಫ್ಯಾಟು, ಇದಕ್ಕೆ ಬೇಕಾಗಿರೋದು ಫ್ಯಾಟ್ ಅಂದರೆ ಫ್ಯಾಟ್ ಬೇಸ್ಡು ಆಯಿಲ್ ಉಪಯೋಗಿಸಿದ್ರೆ ಕಡಿಮೆ ಆಗುತ್ತೆ. ಸೊ ಹಾಗೇನಾಗುತ್ತೆ, ರೇಟು ನಮ್ಮ ಬೆಣ್ಣೆ ಇರೋದು 450 ರೂಪಾಯಿ, ಅದು ಆಯಿಲ್ ಸಿಗೋದು 150-200 ರೂಪಾಯಿ. ಸೊ 50% ಕಾಸ್ಟಲ್ಲಿ ಸೇವಿಂಗ್ ಆಗುತ್ತೆ ಅವರಿಗೆ. ಸೊ ಅದನ್ನು ಅವ್ರು ಇದನ್ನು ಮುಖ್ಯವಾಗಿ ಖಾಸಗಿಯವರು ಬಳಕೆ ಮಾಡ್ತಕ್ಕಂಥ ಪದಾರ್ಥಗಳು ಇವೆ. ಅಂದರೆ ಕಳಪೆ ಒಂದು ಆಹಾರ ಸಂರಕ್ಷಣೆ ಇರೋದಿದೆ ಹೆಚ್ಚಿಗೆ. ಅಂದರೆ ಈ ಬೀದಿ ವ್ಯಾಪಾರ ಮಾಡಿರ್ತಕ್ಕಂಥವ್ರು ಏನು ಇದಾವಾಗ ರೋಡ್ ಸೈಡು ಅದರಲ್ಲಿ ಜಾಸ್ತಿ ಬಳಕೆ ಆಲ್ಮೋಸ್ಟ್ ಬ್ರ್ಯಾಂಡೆಡ್ ಇರೋಕ್ಕಂಥ ಒಂದು ಸ್ವಲ್ಪ ಅವರಿಗೆ ಇದಿರುತ್ತೆ, ಹೆದರಿಕೆ ಇರುತ್ತೆ. ಯಾವಾಗಲಾದ್ರು FSSAI ಹೋಗಿ ಸ್ಯಾಂಪ್ಲಿಂಗ್ ಮಾಡ್ಬೋದು, ಸ್ಯಾಂಪ್ಲಿಂಗ್ ಮಾಡಿ ಪರೀಕ್ಷೆ ಮಾಡ್ಬೋದು. ಪರೀಕ್ಷೆ ಮಾಡಿದ ಇದರಲ್ಲಿ ಒಂದು ಸಿಗಾಕೊಂಡ್ರೆ ಪೆನಾಲ್ಟಿ, ಜೈಲು ಎಲ್ಲ ಶಿಕ್ಷೆಗಳು ಇರುತ್ತೆ. ಸೊ ಅವೆಲ್ಲ ಅನುಸರಿಸ್ತಕ್ಕಂಥವು ಎಲ್ಲನೂ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ. ನೀವು ಕೇಳ್ದಂಗೆ ಮೇಜರ್ ಇಶ್ಯೂ 3 ಪಾರ್ಟ್ನಲ್ಲಿ ಅವರು ಕಳಪೆ ಹಾಲನ್ನು ಸ್ಟ್ಯಾಂಡರ್ಡ್ಸ್ ಕ್ವಾಲಿಟಿ ಉಪಯೋಗಿಸ್ಬೇಕಾಗತ್ತೆ, ಬೆಣ್ಣೆನ, ಪೌಡ್ರು, ಈ 3 ಮೇಜರು ಪದಾರ್ಥಗಳು ಇದಕ್ಕೆ ಐಸ್ ಕ್ರೀಮ್ ಸಿದ್ಧಪಡಿಸೋಕೆ ಬೇಕಾಗಿರೋದು. ಉಳಿದಂತೆ ಐಸ್ ಕ್ರೀಮ್ ಓವರನ್ ಬರುತ್ತೆ, ಅದು ಓವರನ್ ಬಂದದ್ದು 50% ಜಾಸ್ತಿ ಆಗುತ್ತೆ. ಅದನ್ನು ಮಾಡಿ ಫ್ರೋಝನ್ ಮಾಡಿ ದಾಸ್ತಾನು ಮಾಡೋದು. ಪ್ರತಿ ಇದರಲ್ಲಿ ಏನಂದರೆ -18ನಲ್ಲಿ ಇಡಬೇಕು. ಸೊ 2 ನಿಮಿಷ ಇಟ್ಟರೆ ಈಗ ಮೆಲ್ಟ್ ಆಗಿಬಿಡುತ್ತೆ. ಅದು ಗಾಡಿನಲ್ಲಿ ಸಾಗಾಣಿಕೆ ಆಗಲಿ ಅವ್ನು ದಾಸ್ತಾನು ಮಾಡುವಾಗಲಿ ಎಲ್ಲ ಕಡೆನೂ ಡೀಪ್ ಫ್ರೀಸರ್ ಬೇಕೇ ಬೇಕು -18. ಈಗಿನ ತೊಗೊಂಡೋದ್ರೆ ವ್ಯಾಲಿಡಿಟಿ ಎಷ್ಟಿದೆ ಸರ್? ಸೊ ಇದು 6 ತಿಂಗಳು ಶೆಲ್ಫ್ ಲೈಫ್. 6 ತಿಂಗಳು ನಾವು ಇಟ್ಕೋಬೋದು. -18ನಲ್ಲಿ ಇಡಬೇಕು. -18 -18ನಲ್ಲಿ ಇಡಬೇಕು. ಓಕೆ. ಇಲ್ಲ ಮೆಲ್ಟ್ ಆಗ್ಬಿಡುತ್ತೆ. ಅಂದರೆ ಫ್ರಿಡ್ಜಿನ ಮೇಲ್ಭಾಗದಲ್ಲಿ? ಹೌದು, ಮೇಲ್ಭಾಗದಲ್ಲಿ ಇಡಬೇಕು. ಇದು ಕೆಳಭಾಗದಲ್ಲಿ ಕೋಲ್ಡ್ ಸ್ಟೋರೇಜ್ ಅಂತೀವಿ. 4 ಡಿಗ್ರಿ ಏನು 1 ಡಿಗ್ರಿ ಮೇಲೆ ಬರ್ತಕ್ಕಂಥದ್ದು ಕೋಸ್ಟ್ ಅಂದರೆ ಮಾಮೂಲಿ ದಾಸ್ತಾನು ಮಾಡೋದು. -18 ಅಂದರೆ ಫ್ರಿಜ್ ಮೇಲ್ಗಡೆ ಇಡ್ತಕ್ಕಂಥ ವಸ್ತುಗಳು ಓಕೆ ಬಳಕೆ ಮಾಡ್ಬೋದು. ಈ ಹಾನಿಕರ ಏನಾಗುತ್ತೆ ಅಂತೀರಿ? ಈಗ ಅದನ್ನೇನಾದರೂ ಗಮನಿಸಿದಿರಿ ನೀವು? ಬೇರೆ ಯೂಸ್ ಮಾಡೋದ್ರಿಂದ ಮಕ್ಕಳು ತಿಂತಾರೆ, ತಿನ್ನಿಸ್ಬಿಡ್ತೀವಿ, ಗೊತ್ತಾಗಲ್ಲ. ಕೋನ್ ತಿನ್ನಿಸ್ತೀವಿ ಅಥವಾ ಇನ್ನು ಹೇಗೋ ತಯಾರು ಮಾಡಿರ್ತಾರೆ. ಈಗ ಬೇರೆ ನಾವೇನಂದ್ರೆ ಅದರದ್ದೇನು ಸ್ಟ್ಯಾಂಡರ್ಡ್ಸು FSSAI ಆಗಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅದಲ್ಲದೆ ಬೇರೆ ತಿಂದರೆ ಲಾಂಗ್ ರೇಂಜಲ್ಲಿ ಯೂಸ್ ಮಾಡ್ತಕ್ಕಂಥ ಈಗಿನ ಇತ್ತೀಚಿನ ಕಾರ್ಸಿನೋಜೆನಿಕ್ ಅಂತೀವಿ. ಅಂದರೆ ಕ್ಯಾನ್ಸರ್ ಕಾರಕ ಸೆಲ್ಸ್ಗಳು ಉತ್ಪತ್ತಿಯಾಗಿ ಬಾಡಿನಲ್ಲಿ. ಸೊ ಅವ್ರಿಗೆ ಗೊತ್ತಿಲ್ಲದಂಗೆ ಅದು ದೇಹದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆಮೇಲೆ ಜೊತೆಗೆ ಡೈಜೆಷನ್ ಮೇಜರು ನಮ್ಮ ಸ್ಟೊಮಕ್ಕಲ್ಲಿ ಆಗ್ತಕ್ಕಂಥ ಡೈಜೆಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಡೈಜೆಷನ್ ಕಡಿಮೆ ಆದಾಗ ಆಟೋಮೆಟಿಕಲಿ ಅವ್ರದ್ದು ರಕ್ತ ಸಂಚಾರ ಆಗಲಿ ಅವ್ರಿಗೆ ಬೇಕಾದಂಥ ಕಡಿಮೆ ಆಗಿ ಬೇರೆ ಇವು ದೇಹದಲ್ಲಿ ಉತ್ಪತ್ತಿಯಾಗಿ ಸೊ ಗಡ್ಡೆ ಆಗೋ ಕಾರಣ ಅದೇ ಮೇಜರು. ಅದಂದರೆ ನಮಗೇನಂದರೆ ಈಗ ಗೊತ್ತಾಗಲ್ಲ ತಿನ್ನುವಾಗ. ಮಕ್ಕಳಿಗೆ ತಿನ್ನಿಸ್ತೀವಿ, ಅವ್ರಿಗೆ ಗೊತ್ತಾಗಲ್ಲ. ಯಾವುದೋ ಒಂದು 5 ವರ್ಷ 10 ವರ್ಷ ಆದಮೇಲೆ ಅದರದ್ದು ಪರಿಣಾಮ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮೇಜರ್ ಬರ್ತಾ ಇರೋದು ಕಾಯಿಲೆಗಳು ಹೃದ್ರೋಗ ಕಾಯಿಲೆ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಈ ಎಣ್ಣೆ ಬಳಸೋದ್ರಿಂದ. ಏನು ನಾವು ಈಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತೀವಿ. ಕೋಲ್ಡ್ ಪ್ರೆಸ್ಡ್ ಆಯಿಲ್ಗೂ ಮೆಕ್ಯಾನಿಕಲ್ ಪ್ರೆಸ್ಟ್ಗೂ ಡಿಫ್ರೆನ್ಸ್ ಇದೆ. ಅದೇ ರೀತಿ ಸೊ ಕೋಕೋನಟ್ ಆಯಿಲ್ ಆಗಲಿ, ಗ್ರೌಂಡ್ನಟ್ ಆಗಲಿ, ಸೊ ಅವರಲ್ಲಿ ಬೇರೆ ಬೇರೆ. ಕೋಲ್ಡ್ ಪ್ರೆಸ್ಟಲ್ಲಾದರೆ ನ್ಯಾಚುರಲ್ ಆಗಿರುತ್ತೆ. ಸೊ ಮೆಕ್ಯಾನಿಕಲ್ದೇ ದೇ ಹ್ಯಾಡ್ ಪ್ರಿಸರ್ವೇಟಿವ್ಸ್ ಟು ಇನ್ಕ್ರೀಸ್ ದಿ ಇದು. ಅದೇ ರೀತಿ ಉತ್ಪನ್ನಗಳು ಬೇರೆ ಉತ್ಪನ್ನಗಳಲ್ಲೂ ಅದೇ ಥರ ಆಗಿ ದೇಹಕ್ಕೆ ಹೋಗುತ್ತೆ. ದೇಹಕ್ಕೆ ಸೇರಿಕೊಂಡಾಗ ಆಟೋಮೆಟಿಕಲ್ ಅವರ ಇಮ್ಯುನಿಟಿ ಕಡಿಮೆ ಆಗಿ ಕಾರಣ ಆಗುತ್ತೆ. ಈಗಿರ್ತಕ್ಕಂಥ ಐಸ್ ಕ್ರೀಮ್ ವಯೋಮಾನದವ್ರಿಗಿದೆಯಾ? ಎಲ್ಲರೂ ಸೇವಿಸ್ಬೋದಾ ಅಥವಾ ಹೇಗಿದು? ಏಜ್ ಪ್ರಮಾಣ ಏನಾದರೂ ಇದೆಯಾ ಅಥವಾ ಶುಗರ್ ಅವ್ರು ಇರ್ತಾರೆ? ಇಲ್ಲಿ ಚಿಕ್ಕ ಮಕ್ಕಳು ಈಗೊಂದು ಕಾನ್ಸೆಪ್ಟ್ ಇತ್ತಿನ ಇದರಲ್ಲಿ ಕೆಲವರಿಗೆ ಶುಗರ್ ಫ್ರೀ, ಲ್ಯಾಕ್ಟೋಸ್ ಫ್ರೀ ಇದೆಲ್ಲ ಬೇಕಾಗಿ ಕಡಿಮೆ ಗ್ಲೈಸೋಮಿಕ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ಆ ಇರ್ತಕ್ಕಂಥ ಒಂದು ಪ್ರಾಡಕ್ಟನ್ನು ರಿಲೀಸ್ ಮಾಡಿದ್ವಿ. ಅಂದರೆ ಶುಗರ್ ಫ್ರೀ ಇದು. ಅಂದರೆ ಶುಗರ್ ಫ್ರೀನಾ? ಇದು ಸಕ್ಕರೆ ಹಾಕಿಲ್ಲ. ಇದು ನ್ಯಾಚುರಲ್ ಗಿಡಮೂಲಿಕೆಯಿಂದ ಇಲ್ಲ. ಇದಕ್ಕೆ ಸಕ್ಕರೆನೇ ಇಲ್ಲ. ಸಕ್ಕರೆ ರಹಿತ ಐಸ್ ಕ್ರೀಮ್ ವೆನಿಲಾ.
ವನಿಲ್ಲ. ಹಾಂ ಇದರಲ್ಲಿ ಏನಂದರೆ ಸ್ಟೀವಿಯಾ ಅಂದರೆ ಪ್ಲ್ಯಾಂಟ್ ಬೇಸ್ಡು ಶುಗರ್ ಬರುತ್ತೆ. ಅದರಲ್ಲಿ ಇದಿರಲ್ಲ, ಸಕ್ರೋಸ್ ಇರಲ್ಲ, ಬಟ್ ಸ್ವೀಟ್ನೆಸ್ ಇರುತ್ತೆ ಅಷ್ಟೇ. 0% ಕ್ಯಾಲೋರಿ. ಅಂದರೆ ದೇಹಕ್ಕೆ ಶುಗರು ತಗೊಂಡಾಗ ಕ್ಯಾಲೋರಿ ಜಾಸ್ತಿ ಆಗುತ್ತೆ. ಕ್ಯಾಲೋರಿ ಜಾಸ್ತಿ ಆದಾಗ ಕೊಲೆಸ್ಟ್ರಾಲ್ ಉತ್ಪತ್ತಿಯಾಗ ಕಾರಣ ಆಗುತ್ತೆ. ಹೆಚ್ಚಿಗೆ ಶುಗರನ್ನು ಅಕ್ಯುಮುಲೇಟ್ ಶೇಖರಣೆ ಮಾಡಿ ತಿಂತಾಯಿದ್ರೆ ಸೊ ಇದರ ಲಿವರಲ್ಲಿ ಏನು ಶೇಖರಣೆ, ನಮ್ಮ ಕೊಲೆಸ್ಟ್ರಾಲು ಫ್ಯಾಟಿ ಲಿವರ್ ಅಂತ ಕರಿತೀವಿ, ಅದು ಅಕ್ಯುಮುಲೇಷನ್ ಆಗಿ ಸೊ ನೇರವಾಗಿ ಲಿವರ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಆ ಕಾರಣದಿಂದಾಗಿ ವಯೋವೃದ್ಧರಿಗೆ ಮತ್ತು ಇವರಿಗೆ ಇತ್ತೀಚೆಗೆ ಎಲ್ಲರಿಗೂ ಅದು ಆರೋಗ್ಯಕರ ದೃಷ್ಟಿಯಿಂದ ಅದು ಇದು ಶುಗರ್ ಫ್ರೀ ಒಳ್ಳೆಯದು ಸ್ಟೀವಿಯಾ. ಸೊ ಇದು ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ಲಭ್ಯ ಇದೆ. ಈಗ ಸುಮಾರು ಜನ ನೋಡ್ತಾ ಇರ್ತಾರೆ, ಫಂಕ್ಷನ್ಗಳು ಮಾಡ್ತಾ ಇರ್ತಾರೆ, ಅಂಥಲ್ಲಿ ಏನಾದರೂ ನೇರವಾಗಿ ನಿಮ್ಮನ್ನು ಸಂಪರ್ಕ ಮಾಡ್ತಾರಾ ಅಥವಾ ಎಲ್ಲಿ ಸಂಪರ್ಕ ಮಾಡಬೇಕು ಇವರು? ನಮ್ಮಲ್ಲಿ ಈಗ ಎಲ್ಲ ಹಂತದಲ್ಲೂ ಒಂದು ಹೋಲ್ಸೇಲ್ ಡೀಲರು, ಏಜೆಂಟ್ಗಳಿದೆ. ಎಲ್ಲ ಮಾರುಕಟ್ಟೆಯಲ್ಲಿ ಒಂದು ಪ್ರಚಾರ ಸಪರೇಟ್, ಅದು ಪ್ರತ್ಯೇಕ ಒಂದು ಮಾರುಕಟ್ಟೆ ವ್ಯವಸ್ಥೆ. ಸೊ ಅವ್ರು ನಂಬರ್ ಕೊಟ್ಟಿದ್ದಾರೆ. ಡೀಲರ್ಗಳು ಎಲ್ಲ ಮದುವೆ ಮನೆಗಳಾಗಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರೇ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರಿಗೆ ಬೇಕಾದಂಥ ಇಂಡೆಂಟನ್ನು ಹಿಂದಿನ ದಿವಸನೇ ಒಂದು 2 days ಬ್ಯಾಕ್ ಕೊಟ್ಟು ಸೊ ಅವರಿಗೆ ರವಾನೆ ಮಾಡೋದು ಕಾರ್ಯ ಇದೆ. ಸೊ ಇನ್ನೂ ಹೆಚ್ಚಿನ ನಮ್ಮ ಏನು ವೆಬ್ಸೈಟಲ್ಲಿದೆ, ಸೊ ಅದರಲ್ಲೂ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಈ ಥರ ಲಭ್ಯ ಪ್ರಕಾರ ನಾವು ನಿಯರ್ ಬೈ ಯಾರು ಏಜೆಂಟ್ ಇರ್ತೀವಿ, ವಿತರಕರು ಇರ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಸರಬರಾಜು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಕೇಳಿದ್ರೆ ಇಷ್ಟೊತ್ತು ಐಸ್ ಕ್ರೀಮ್ ಕತೆ ಕೇಳ್ತಾ ಇದ್ರಿ. ನನಗೆ ಅನುಮಾನ ಇತ್ತು ಹುಡುಗರು ಕೇಳ್ತಾರಂತೇಳಿ. ನಾವು ತಿಂದಿರ್ತೀವಿ ಐಸ್ ಕ್ರೀಮ್, ಎಲ್ಲಿ ಬೇಕಾದ್ರೆ ತಿಂತೀವಿ, ಅದೊಂದು ಹಾಬಿ ಅಲ್ವಾ ಸರ್? ಈ ಬೇಸಿಗೆ ಬಂದರೆ ತಿಂತಾ ಇರ್ತೀವಿ. ಬಟ್ ಜಾಗ್ರತೆ ಇರಲಿ, ತುಂಬ ಮಾನದಂಡಗಳಿದೆ ಮಾಡಬೇಕಂದ್ರೆ. ಅದಕ್ಕೆ KMFದು ತೋರಿಸಿದ್ದೀವಿ. ನೀವೇನಾದರೂ ಐಸ್ ಕ್ರೀಮ್ ಯೂಸ್ ಮಾಡಬೇಕು ಅಂತಂದರೆ KMFದು ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ಕಾಲಕ್ಕೆ ನೋಡಿ ನಾವು ಲ್ಯಾಬಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಚೆಕ್ ಆಗುತ್ತೆ. ಪ್ರತಿ ಬ್ಯಾಚ್ ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲಿ ಚೆಕ್ ಆಗುತ್ತೆ. ಆ ಮಾನದಂಡಗಳು ಎಲ್ಲ ಸೇರಿ ಒಳ್ಳೆ ಐಸ್ ಕ್ರೀಮ್ ನಿಮಗೆ ದೊರಕುತ್ತೆ. ಸುಮಾರು ಐಟಮ್ಗಳು ಇಲ್ಲಿದೆ ನೋಡಿ. ಭಾಳ ಖುಷಿಯಾಗಿದ್ದು ನನಗೆ, ಶುಗರ್ ಫ್ರೀ ಅವರಿಗೆ ಕೂಡ ಐಸ್ ಕ್ರೀಮ್ ಬಂದಿದೆ. ನೀವು ಯೂಸ್ ಮಾಡ್ಬೋದು ಇದನ್ನು. ನಂದಿನಿ ಬೆಳೆಸಿ ನಂದಿನಿ ಉಳಿಸಿ ಐಸ್ ಕ್ರೀಮ್ ಬಳಕೆ ಮಾಡಿ, ಬಟ್ ಚೆನ್ನಾಗಿರೋದು ಬಳಕೆ ಮಾಡಿ. ಆಮೇಲೆ ನೋಡಿ, ಕ್ಯಾನ್ಸರ್ ಹಾನಿಕಾರಕ ಅಂತ ನನಗೆ ಗೊತ್ತಿರಲಿಲ್ಲ, ಸಾಹೇಬ್ರು ಹೇಳಿದ್ದು ಗೊತ್ತಾಯಿತು. ಹಿಂಗೆ ಹಂತವಾಗಿ ಏನೇನೋ ನಾವು ಬಳಸ್ತಾ ಹೋಗ್ತೀವಿ, ಗೊತ್ತಿರೋದಿಲ್ಲ, ಅವೇರ್ನೆಸ್ ಇಲ್ಲ. ಹಾಗಾಗಿ ನಂದಿನಿ ಬಳಸೋದ್ರಿಂದ ನಮಗೆ ಆರೋಗ್ಯನೂ ಸಿಕ್ತು, ಒಳ್ಳೆ ಐಸ್ ಕ್ರೀಮು ಸಿಕ್ತು. ಬಳಸ್ಕೊಳ್ಳಿ. ಆಮೇಲೆ ವೆಬ್ಸೈಟ್ ಕೆಳಗಡೆ ಲಿಂಕ್ ಹಾಕಿರ್ತೀವಿ. ಯಾರಾದರೂ ಬಲ್ಕ್ ಆರ್ಡ್ರ್ ಬೇಕಂದ್ರೆ ಅಲ್ಲಿ ಆರ್ಡರ್ ಮಾಡ್ಬೋದು. ನಿಮ್ಮ ಸಮೀಪದ ನಂದಿನಿ ಬೂತ್ ಏನಿರುತ್ತೆ ಅಲ್ಲಿ ನೀವು ಇದನ್ನು ಖರೀದಿ ಮಾಡಬಹುದು. ಖುಷಿ ಆಯಿತು ಸರ್, ಥ್ಯಾಂಕ್ ಯು. ತುಂಬ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಮುಂದಿನ ಘಟಕಕ್ಕೆ ಹೋಗೋಣ. ಇನ್ನೂ ಅದ್ಭುತವಾಗಿರೋ ಎಪಿಸೋಡ್ಗಳು ತಮ್ಗೆ ಕಾದಿದೆ. ಬನ್ನಿ. ಥ್ಯಾಂಕ್ ಯು ಸರ್.